ಗೌತಮ್, ಯಾಕೆ ಇನ್ನು ಸ್ವಲ್ಪ ಸಮಯ ಇದ್ದು ಹೋಗ್ಬೋದಲ್ವಾ? ಒಂದು ಅರ್ಧ ಗಂಟೆ ಕೆಲಸ ಮುಗಿಯುತ್ತದೆ ಇರು ಎಂದಿದ್ದ. ಪರವಾಗಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಹೇಳಿ ಸರಸರನೆ ಅಲ್ಲಿಂದ ನಡೆದು ಬಿಟ್ಟಿದ್ದಳು. ನಾಳೆ ಒಂದು ಫೈಲ್ ಸಬ್ಮಿಟ್ ಮಾಡಬೇಕಾಗಿದ್ದ ಕಾರಣ ಗೌತಮ್ ಬರೆದುಕೊಳ್ಳುವುದು ತುಂಬ ಇರಬೇಕು. ಇಷ್ಟು ದಿನ ಕಾಲೇಜ್ಗೆ ಹೋಗದೆ ರಜೆ ಹಾಕಿದ್ದಾಳಲ್ಲ ಹೇಳಿಕೊಂಡು ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದ. ಮನೆಗೆ ಬಂದು ಚಂದನಳಲ್ಲಿ ಅರ್ಥವಾಗದ ಚಡಪಡಿಕೆ. ನಿಂತರು ಕುಳಿತರು. ಮನಸ್ಸಿಗೆ ಸಮಾಧಾನವೇ ಇಲ್ಲದಂತಾಗಿ ರಾತ್ರಿ ಬೇಗ ಊಟ ಮಾಡಿ ಮಲಗಲು ಪ್ರಯತ್ನಿಸಿದವಳಿಗೆ ಗೌತಮ್ ಹೀರಾ ತುಂಬ ಸನಿಹದಲ್ಲಿ ಮಾತನಾಡುತ್ತಾ ಒಟ್ಟಿಗೆ ಇದ್ದದ್ದೇ ನೆನಪಿಗೆ ಬಂದಾಗ ಎದ್ದು ಕುಳಿತಿದ್ದಳು. ಅವರು ಯಾವಾಗಲೂ ಅಷ್ಟೊಂದು ಕೋಪದಲ್ಲಿ ಇರ್ತಾರೆ. ಅಂಥವರ ಬಳಿ ಅಷ್ಟು ಸಲುಗೆಯಿಂದ ಬಳಿ ನಿಂತು ವಿವರಿಸುತ್ತಿದ್ದಳು. ಅಂದರೆ ಇಬ್ಬರು ತುಂಬ ಆತ್ಮೀಯತೆಯಿಂದ ಇರುತ್ತಾರಾ? ಯಾಕೋ ಮನಸ್ಸಿಗೆ ಆ ವಿಷಯ ಕಹಿ ಎನಿಸಿತು. ಅರ್ಥವಾಗದೆ ಮನದೊಳಗೆ ಮೂಡುತ್ತಿದ್ದ ನೋವನ್ನು ಸಹಿಸಲಾಗದಾಗಿತ್ತು. ಇನ್ನು ಮುಂದೆ ಆ ಮನೆಗೆ ಹೋಗುವುದು ಬೇಡ. ಹೋದರೆ ತಾನು ಹೀಗೆಲ್ಲ ಅನಿಸುವುದು. ನನ್ನ ಪಾಡಿಗೆ ನಾನಿರೋಣ ಹೇಳಿಕೊಂಡ ನಂತರ ಸ್ವಲ್ಪ ಸಮಾಧಾನವೆನಿಸಿತು. ಚಂದನ ಬೆಳಿಗ್ಗೆ ತುಳಸಿ ಪೂಜೆ ಮುಗಿಸಿ ಎಂದಿನಂತೆ ಅವರಲ್ಲಿ ನಿಂತು ನನ್ನನ್ನು ನೋಡುತ್ತಾರೆ ಎಂದು ಈ 3-4 ದಿನಗಳಲ್ಲಿ ಅರಿವಿದ್ದ ಕಾರಣ ಒಮ್ಮೆ ಅವನತ್ತ ನೋಡಿ ಒಳಗೆ ನಡೆದಿದ್ದಳು. ಕಾರು ವೆಂಕಟಾದ್ರಿ ಮುಂದೆ ನಿಲ್ಲುತ್ತಲೇ ಹತ್ತಿ ಕುಳಿತಿದ್ದಳು. ದಾರಿಯ ನಡುವೆ ತಿಂಡಿ ಆಯ್ತಾ ಕೇಳಿದ್ದ. ಆಯಿತು ಎನ್ನುವಂತೆ ತಲೆಯಾಡಿಸಿದ್ದಳು. ಮಾತ್ರೆ ತೆಗೆದುಕೊಂಡಿದ್ಯಾ ಅಂದಾಗ ಅದಕ್ಕೂ ಅದೇ ರೀತಿ ತಲೆಯಾಡಿಸಿದಳು. ಯಾಕೆ ಮಾತನಾಡೋದಕ್ಕೆ ಬರಲ್ವಾ ಕೇಳಿದ್ದ. ಮದುವೆಯ ನಂತರ ಏನು ಅಂದರೆ ಇಲ್ಲಿ ನೋಡಿ ಎನ್ನುತ್ತಾ ಹಿಂದೆ ಮುಂದೆ ಬರುತ್ತಿದ್ದವಳ ರೀತಿ ನೆನಪಾಗಿತ್ತು. ಕಾಲೇಜ್ನಲ್ಲಿ ಏನು ತೊಂದರೆ ಇಲ್ಲ ತಾನೇ ಕೇಳಿದ್ದ. ಏನೂ ಇಲ್ಲ ಚುಟುಕಾಗಿ ಉತ್ತರಿಸಿದಳು. ಕಾರು ನಿಲ್ಲುತ್ತಲೇ ಬರ್ತೀನಿ ಎಂದಿಗಿಂತ ಮೆಲ್ಲಗೆ ಹೇಳಿ ನಡೆದಿದ್ದಳು. ಗೌತಮ್ ಯಾಕೋ ಒಂದು ರೀತಿಯಾಗಿ ಇದ್ದಾಳೆ. ಮನೆಯವರ ನೆನಪಾಗಿರಬೇಕು ಎಂದುಕೊಂಡವನು ಆ ಕ್ಷಣವೇ ನಂದನ್ಗೆ ಕರೆ ಮಾಡಿದ್ದ. ಮನೆಯಲ್ಲಿದ್ದ ನಂದನ್ ತನ್ನ ಮೊಬೈಲ್ನಲ್ಲಿ ಗೌತಮ್ ನಂಬರ್ ಬರುತ್ತಲೇ ಯಾಕೋ ಭಾವ ಬೆಳಿಗ್ಗೆಯೇ ಫೋನ್ ಮಾಡ್ತಿದ್ದಾರೆ ಹೇಳಿ ರಿಸೀವ್ ಮಾಡಲು ಹೋದಾಗ ಕೃಷ್ಣ ಪ್ರಸಾದ್ ಅವರು ಸ್ಪೀಕರ್ಗೆ ಹಾಕುವಂತೆ ಹೇಳಿದರು. ಕರೆ ಸ್ವೀಕರಿಸಿ ಹೇಳಿ ಭಾವ ಎನ್ನುತ್ತಲೇ ಗೌತಮ್ ಹೇಗಿದ್ಯಾ, ಮನೇಲಿ ಎಲ್ಲ ಹೇಗಿದ್ದಾರೆ ಕೇಳಿದ್ದ. ಎಲ್ಲರೂ ಚೆನ್ನಾಗಿದ್ದಾರೆ. ಅಲ್ಲಿ ಎಲ್ಲ ಚೆನ್ನಾಗಿದ್ದಾರಾ? ನೀವು ಬೆಳಿಗ್ಗೆ ಫೋನ್ ಮಾಡಿದ್ದೀರಾ ಕೇಳಿದ್ದ. ಹಾಗೆ ಸುಮ್ಮನೆ ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಆದರೂ ಶನಿವಾರ ಭಾನುವಾರಗಳಲ್ಲಿ ಮನೆಯವರನ್ನೆಲ್ಲ ಕರೆದುಕೊಂಡು ಬಂದು ಹೋಗ್ಬೋದಲ್ವಾ? ನಿಮ್ಮನ್ನೆಲ್ಲ ನೋಡಿದರೆ ಚಂದನಗೂ ಸಂತೋಷವಾಗುತ್ತದೆ. ಈಗ ತಾನೇ ಚೇತರಿಸಿಕೊಳ್ಳುತ್ತಿದ್ದಾಳೆ, ಹೊಸ ಜಾಗಕ್ಕೆ ಹೊಂದಿಕೊಳ್ಳುತ್ತಿದ್ದಾಳೆ. ನೀವೆಲ್ಲ ಬಂದು ಹೋದರೆ ಅವಳಿಗೂ ಸ್ವಲ್ಪ ಸಮಾಧಾನವಾಗಬಹುದು ಎಂದಿದ್ದ. ಯಾಕೆ ಚಂದನ ಏನಾದರೂ ಹೇಳಿದ್ಲಾ ಕೇಳಿದ್ದ. ಏನು ಹೇಳಲಿಲ್ಲ, ಇಂದು ಹೆಚ್ಚು ಮಾತನಾಡಲಿಲ್ಲ, ಹಾಗಾಗಿ ಹೇಳಿದೆ. ನಿಮ್ಮನ್ನೆಲ್ಲ ತುಂಬ ನೆನಪಿಸಿಕೊಳ್ಳುತ್ತಿರಬಹುದು ಎಂದುಕೊಂಡು. ಅವಳು ಮೊದಲೇ ಹೆಚ್ಚಾಗಿ ಮಾತನಾಡುವುದಿಲ್ಲ. ನೀವಿದ್ದೀರಲ್ಲ ಅವಳ ಬಗ್ಗೆ ನಮಗೆ ಯೋಚನೆ ಇಲ್ಲ. ಅದು ಮಮ್ಮಿ ಸ್ವಲ್ಪ ಕಾಲು ಉಳುಕಿಸಿಕೊಂಡು ನೋವು ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಬೆಡ್ ರೆಸ್ಟ್ನಲ್ಲಿ ಇರಲು ಹೇಳಿದ್ದಾರೆ. ಚಂದನಗೆ ಹೇಳಿದರೆ ಯೋಚಿಸ್ತಾಳೆ ಎಂದು ಹೇಳುತ್ತಿಲ್ಲ. ಗೌತಮ್ ವಿಷಯ ಮೊದಲೇ ತಿಳಿಸಲು ಏನಾಗಿತ್ತು? ಅತ್ತೆ ಈಗ ಹೇಗಿದ್ದಾರೆ ಕೇಳಿದ್ದ. ನಿಮ್ಮದೇ ತುಂಬ ಸಮಸ್ಯೆಗಳು, ಅದರ ನಡುವೆ ಚಂದನ ಬೇರೆ ಈ ಸ್ಥಿತಿಯಲ್ಲಿ ಇದ್ದಾಳೆ. ಹಾಗಾಗಿ ನಿಮಗೆ ತೊಂದರೆ ಕೊಡುವುದು ಬೇಡ ಎಂದು ಹೇಳಲಿಲ್ಲ. ನಾಳೆ ಬ್ಯಾಂಡೇಜ್ ತೆಗೆಯುತ್ತಾರೆ, ಹಾಗೆ ಮೆಲ್ಲಗೆ ಓಡಾಡ್ಬೋದು ಎಂದು ಹೇಳಿದ್ದಾರೆ. ಮುಂದಿನ ವಾರ ಆದರೆ ಚಂದನಳನ್ನು ಕರೆದುಕೊಂಡು ಬನ್ನಿ. ಈ ಸಮಯದಲ್ಲಿ ಮಮ್ಮಿ ಟ್ರಾವೆಲ್ ಮಾಡಲು ಆಗೋಲ್ಲ ಎಂದಿದ್ದ. ಗೌತಮ್ ಸರಿ, ಈ ಶನಿವಾರ ಅವಳು ಕಾಲೇಜ್ನಿಂದ ಬಂದ ನಂತರ ಕರೆದುಕೊಂಡು ಬರುತ್ತೇನೆ. ಅತ್ತೆ ಕೈಗೆ ಫೋನ್ ಕೊಡು ಎಂದವನು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡಿದ್ದ. ಅಳಿಯ ಮಾತನಾಡಿದ ರೀತಿ ಕೇಳಿ ಕೃಷ್ಣಪ್ರಸಾದ್ ಅವರಿಗೆ ಸಮಾಧಾನವಾಗಿತ್ತು. ಮಗಳ ಬಗ್ಗೆ ಯೋಚಿಸು ಅವಶ್ಯಕತೆ ಇಲ್ಲವೇ ಎನಿಸಿತು. ಅವಳ ಒಂದು ಮೌನಕ್ಕೆ ಎಷ್ಟೊಂದು ಬೆಲೆ ಕೊಡ್ತಾನೆ. ನನ್ನ ಮಗಳು ಬಾಯಿ ಬಿಟ್ಟು ಏನು ಹೇಳೋದೇ ಬೇಡ, ಹಾಗೇ ನೋಡಿ ಅರ್ಥ ಮಾಡಿಕೊಂಡು ಅವಳ ಭಾವನೆಗಳಿಗೆ ಹೊತ್ತು ಕೊಡುವ ಅಳಿಯ ಸಿಕ್ಕಿರುವುದು ನಿಜಕ್ಕೂ ಅವಳ ಪುಣ್ಯ ಹೇಳಿಕೊಂಡಿದ್ದರು. ಅಂದು ಕಾಲೇಜ್ನಿಂದ ತಿರುಗಿ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ದೀಪಾಂಜಲಿಗೆ ಕಾರು ಹೋಗಲು ನೋಡುತ್ತಿದ್ದಂತೆ ಇಲ್ಲೇ ನಿಲ್ಲಿಸಿ ಎಂದಿದ್ದಳು. ಯಾಕೆ, ಮನೆಗೆ ಬಂದು ಹೋಗು ಎಂದು ಹೇಳಿದ್ದ. ಬೇಡ, ತುಂಬ ಬರೆದುಕೊಳ್ಳುತ್ತಿದೆ. ಅವಳು ಹೇಳಿದ ಕಾರಣಕ್ಕೆ ಏನು ಹೇಳಲಾರದೆ
ಕಾರನ್ನು ವೆಂಕಟಾದ್ರಿಯ ಮುಂದೆ ನಿಲ್ಲಿಸಿದ್ದ. ಇಳಿದವಳು ಮೆಲ್ಲಗೆ ಥ್ಯಾಂಕ್ ಯು ಎಂದು ಹೇಳಿ ನಡೆದಿದ್ದಳು. ಸಂಜೆ ಬಂದ ವಿದ್ಯಾ, ಕೆಲಸದಿಂದ ಡೈರೆಕ್ಟ್ ನಿಮ್ಮ ಮನೆಗೆ ಬಂದೆ ಎಂದಿದ್ದಳು. ನನಗೂ ಬೇಸರವಾಗಿತ್ತು. ನಾನೇ ಫೋನ್ ಮಾಡಿ ಕರೆಸೋಣ ಎಂದುಕೊಂಡಿದ್ದೆ, ಬಾ ಕುಳಿತುಕೋ ಎಂದವಳು ಅವಳ ಜೊತೆ ಮಾತಿಗೆ ತೊಡಗಿದ್ದಳು. ವಿದ್ಯಾ ಅವಳ ಮದುವೆಯಾಗಿರುವ ವಿಷಯ, ಹಾಗೆ ಗೌತಮ್ ವಿಷಯದ ಹೊರತಾಗಿ ತಮ್ಮ ಕಾಲೇಜ್ನ ದಿನಗಳ ಬಗ್ಗೆ ಎಲ್ಲ ಮಾತನಾಡುತ್ತಿದ್ದಳು. ಹಾಗೆಲ್ಲ ಚಂದನ, ಹೌದಾ, ನಾನು ಇಲ್ಲಿ ಅಷ್ಟೊಂದು ಸಂತೋಷವಾಗಿದ್ದೇನಾ ಹೇಳಿಕೊಳ್ಳುತ್ತಾ ಮತ್ತಷ್ಟು ವಿಷಯ ಕೇಳಿ ತಿಳಿದುಕೊಳ್ಳುತ್ತಿದ್ದಳು. ಮೊಬೈಲ್ ನಂಬರ್ ಕೂಡ ವಿನಿಮಯವಾಗಿತ್ತು. ಆಗಾಗ ಮಾತುಕತೆಗಳು ನಡೆಯುತ್ತಿದ್ದವು. ನಂದನ್ ಹಾಗೆ ವಿದ್ಯಾ ವಿಷಯ ಸೂಕ್ಷ್ಮವಾಗಿ ಚಂದನಗೆ ತಿಳಿದಿತ್ತು. ವಿದ್ಯೆ ತನ್ನ ಅತ್ತಿಗೆ ಆಗುವುದು ಅವಳಿಗೂ ಒಪ್ಪಿಗೆಯೇ. 7ರವರೆಗೂ ಮಾತನಾಡುತ್ತಾ ಅಲ್ಲೇ ಉಳಿದಿದ್ದ ವಿದ್ಯಾ ಮತ್ತೆ ಬರುವುದಾಗಿ ಹೇಳಿ ಹೊರಟಿದ್ದಳು. ಗೌತಮ್ ಆ ತಿಂಗಳ ಕೆಲವೊಂದು ಕೆಲಸ ಮುಗಿಸಿ ಕೊಡಬೇಕಾಗಿದ್ದ ಪ್ರಾಜೆಕ್ಟ್ ಕಡೆ ಗಮನ ಕೊಡಬೇಕಾಗಿದ್ದ ಕಾರಣ ಚಂದನಳ ಮೌನವನ್ನು ಹೆಚ್ಚಾಗಿ ಭಾವಿಸಲು ಹೋಗಲಿಲ್ಲ. ಹೊಸ ವಾತಾವರಣಕ್ಕೆ ಹೊಂದಿಕೊಂಡು ಆರಾಮವಾಗಿದ್ದಾಳಲ್ಲ, ಅಷ್ಟೇ ಸಾಕು ಎನ್ನುವ ಅಭಿಪ್ರಾಯಕ್ಕೆ ಬಂದಿದ್ದ. ಮರುದಿನ ಕೂಡ ಇದೇ ದಿನಚರಿ ನಡೆದಿತ್ತು. ಇನ್ನು 2 ದಿನ ಕಳೆದರೂ ಚಂದನಳ ನಡೆನುಡಿಯಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ. ಅಂದು ರಾತ್ರಿ ಊಟ ಮಾಡುವ ಸಮಯದಲ್ಲಿ ಇಂದ್ರಾಣಿಯವರು, ಗೌತಮ್, ಚಂದನ ಮನೆಗೆ ಬಂದು 4 ದಿನವಾಯಿತು. ಹೀಗಾದರೆ ಹೇಗೆ? ನೀನು ಸದಾ ನಿನ್ನ ಕೆಲಸಗಳಲ್ಲಿ ಮುಳುಗಿರುತ್ತೀಯ. ಬೆಳಿಗ್ಗೆ ಅವಳು ಕಾಲೇಜ್ಗೆ ಹೋಗುವ ಧಾವಂತ ಇರುತ್ತದೆ. ನೀನು ಸಂಜೆಯ ಸಮಯಗಳಲ್ಲಿ ಆದರೂ ಬೇಗ ಬಂದು ಅವಳೊಂದಿಗೆ ಸಮಯ ಕಳೆದರೆ ಹಳೆಯ ದಿನಗಳ ನೆನಪು ಬರಲು ಸಹಾಯಕವಾಗಬಹುದು ಎಂದಿದ್ದರು. ಗೌತಮ್, ಮೊದಲು ಅವಳು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಿ, ಕಾಲೇಜ್ಗೆ ಅಡ್ಜಸ್ಟ್ ಆಗಲಿ ಎಂದು ಸುಮ್ಮನಿದ್ದೇನೆ. ಇಷ್ಟು ದಿನ ರಜೆ ಹಾಕಿದ್ದ ಕಾರಣ ನೋಟ್ಸ್ ಅದು ಇದು ಪ್ರಾಜೆಕ್ಟ್ ವರ್ಕ್ ಎಂದು ಬರೆದುಕೊಳ್ಳೋದು ತುಂಬ ಇರುತ್ತದೆ. ನನ್ನ ಕಡೆಯಿಂದ ಕೂಡ ಅವಳಿಗೆ ಡಿಸ್ಟರ್ಬ್ ಆಗುವುದು ಬೇಡ ಎನ್ನುವ ಕಾರಣಕ್ಕೆ ಸ್ವಲ್ಪ ಸಮಯ ಅವಳಿಗಾಗಿ ಕೊಟ್ಟಿದ್ದು ಎಂದಿದ್ದ. ಇಂದ್ರಾಣಿಯವರು, ಇರಲಿ, ಹಾಗೆ ಇದು ಕೂಡ ಮುಖ್ಯ ಅಲ್ವಾ. ಮನೆಗೆ ಬರದೆ ಹಾಗೆ ಉಳಿದ್ರೆ ಅದೇ ಅಭ್ಯಾಸವಾಗಿ ಬಿಟ್ಟರೆ ಏನು ಮಾಡೋದು. ಅವಳಿಗೆ ನೆನಪುಗಳು ಸದ್ಯಕ್ಕೆ ಬರದೇ ಇದ್ದರೂ ಮನೆ ಸೊಸೆ ಮನೆಯಲ್ಲಿ ಓಡಾಡಿಕೊಂಡು ಇರಲಿ, ಆಗಾಗ ಇಲ್ಲಿಗೆ ನೇರವಾಗಿ ಕರೆದುಕೊಂಡು ಬಾ ಎಂದಿದ್ದರು. ನಾಳೆ ಕಾಲೇಜಿನಿಂದ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದವನು ರೂಮಿನ ಕಡೆ ನಡೆಯುತ್ತಾ ವಾರದ ಹಿಂದೆ ತನ್ನ ಅವಳ ನಡುವೆ ನಡೆದ ಮಾತುಕತೆ ನೆನಪಿಸಿಕೊಂಡಿದ್ದ. ಅಂದು ಫಿಶ್ ಟ್ಯಾಂಕ್ ಬಳಿ ನಿಂತಿದ್ದವಳ ತೀರ ಸನಿಹಕ್ಕೆ ಮನಸ್ಸು ತಡೆಯದೆ ಸರಿದಾಗ ಬೆಚ್ಚಿ ಹಿಂದಕ್ಕೆ ಸರಿದವಳು, ಇಷ್ಟು ಬಳಿ ಯಾಕೆ ಬಂದದ್ದು, ದೂರ ನಿಂತು ಕೂಡ ಮಾತನಾಡಿಸ್ಬೋದಲ್ವಾ ಹೇಳಿದ್ದ ಮಾತು ನೆನಪಾಗಿತ್ತು. ಮೊದಲು ನೆನಪು ಬರಲಿ, ಆಗ ಇದೆ ಅವಳಿಗೆ ಹೇಳಿಕೊಂಡವನು ಬಂದೆ ಕರೆ ಸ್ವೀಕರಿಸಿದ. ಪ್ರದೀಪ್ ಕರೆ ಮಾಡಿದ್ದವನು, ಮುಂದಿನ ತಿಂಗಳು ಇಂಡಿಯಾಗೆ ಬರ್ತಾ ಇದ್ದೀನಿ. ಪೇಪರೆಲ್ಲ ರೆಡಿ ಇದೆ. ನನಗೆ ಹಣದ ಅವಶ್ಯಕತೆ ತುಂಬ ಇದೆ. ನೀನು ಆ ಬಂಗ್ಲೆ ತೆಗೆದುಕೊಳ್ಳೋದು ಗ್ಯಾರಂಟಿ ತಾನೆ? ನಾನು ಇದೇ ಕೆಲಸದ ಮೇಲೆ ಬರುತ್ತಿರುವುದು ಎಂದಿದ್ದ. ಗೌತಮ್, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀನು ಹೇಳಿದ ಮೊತ್ತ ನನಗೆ ಓಕೆ. ಹೋಗಿ ಜಾಗ ನೋಡಿ ಬಂದಿಲ್ಲ, ಆದರೂ ನಿಮ್ಮ ಮನೆಯಲ್ಲಿನ ಫೋಟೋ ನೋಡಿದ್ನಲ್ಲ, ಯಾಕೋ ಕೊಂಡ್ಕೊಳ್ಬೇಕು ಎನಿಸ್ತಿದೆ ಎಂದಿದ್ದ. ಪ್ರದೀಪ್, ತುಂಬ ಜನ ಕೊಂಡುಕೊಳ್ಳಲು ಬಂದು ನಂತರ ಏನೇನೋ ಅವಘಡಗಳು ನಡೆಯಿತು ಎಂದು ಕೈ ಬಿಟ್ಟು ಬಿಟ್ಟರು. ನೀನು ಸ್ನೇಹಿತನಾಗಿರುವ ಕಾರಣ ಮೊದಲೇ ತಿಳಿಸ್ತಿದ್ದೇನೆ ಎಂದಿದ್ದ. ಹಾಗೆಲ್ಲ ಇಲ್ಲ ಕಣೋ, ನನಗೆ ಹೋಗಿ ಅಲ್ಲಿ ನೋಡಲು ಇನ್ನೂ ಆಗಲಿಲ್ಲ. ಆದರೆ ಕೊಂಡುಕೊಳ್ಬೇಕು ಎಂದು ಗಟ್ಟಿಯಾಗಿ ನಿರ್ಧರಿಸಿ ಆಗಿದೆ. ಆ ಹಳೆ ಕಾಲದ ಬಂಗ್ಲೆ ಹಾಗೇ ಇರುತ್ತದೆ. ಸುತ್ತಲ ಜಾಗದಲ್ಲಿ ಒಳ್ಳೆ ರೆಸಾರ್ಟ್ ಕಟ್ಟಿಸೋಣ ಎಂದು. ಹಣದ ಅವಶ್ಯಕತೆ ಇದ್ದರೆ ಬೇಕಾದರೆ ಈಗಲೇ ತಿಳಿಸು ಎಂದಿದ್ದ. ಪರವಾಗಿಲ್ಲ ಕಣೋ, ಅಲ್ಲಿಯೇ ಬರುತ್ತೀನಲ್ಲ, ಎಲ್ಲವೂ ಮಾತಾಡೋಣ ಹೇಳಿ ಕರೆ ತುಂಡರಿಸಿದ. ಗೌತಮ್, ಒಮ್ಮೆ ಬಿಡುವು ಮಾಡಿಕೊಂಡು ಹೋಗಿ ನೋಡಿಕೊಂಡು ಬರಬೇಕು. ಅಷ್ಟೊಂದು ಹಣ ಹಾಕುವ ಮುನ್ನ ಒಮ್ಮೆ ನೋಡಿದರೆ ಆಗುತ್ತಿತ್ತು. ಎಲ್ಲವನ್ನು ವಿಚಾರಿಸುವ ನಾನು ಇದೊಂದು ಜಾಗದ ಬಗ್ಗೆ ಏನನ್ನು ವಿಚಾರಿಸದೆ ಕೊಂಡುಕೊಳ್ಳಲೇಬೇಕು ಎಂದು ಯಾಕೆ ಇಷ್ಟು ಉತ್ಸಾಹ ತೋರುತ್ತಿದ್ದೇನೆ? ಯಾವುದಕ್ಕೂ ಒಮ್ಮೆ ಹೋಗಿ ನೋಡಿ ಸುತ್ತಲ ವಾತಾವರಣ ತಿಳಿದುಕೊಂಡು ಬರಬೇಕು ಹೇಳಿಕೊಂಡಿದ್ದ. ಮರುದಿನ ಕೂಡ ಚಂದನಳ ಮೌನ ಹಾಗೆಯೇ ಮುಂದುವರಿದಾಗ ಗೌತಮ್ಗೆ ಪ್ರಶ್ನೆ ಎನಿಸಿದಳು. ಈಗ ಕಾಲೇಜ್ಗೆ ಹೋಗುತ್ತಿದ್ದಾಳೆ, ಏನನ್ನು ಕೇಳುವುದು ಬೇಡ. ಸಂಜೆ ದೀಪಾಂಜಲಿಗೆ ಕರೆದುಕೊಂಡು ಹೋಗೋಣ, ಆಗ ನಿಧಾನವಾಗಿ ಮಾತನಾಡಿದರೆ ಆಯಿತು ನಿರ್ಧರಿಸಿದ್ದ. ಗೌತಮ್ ಬಂದ ಕರೆ ಸ್ವೀಕರಿಸಿದವನು, ಹೇಳು ಹೀರಾ, ಮೀಟಿಂಗ್ ಸಮಯಕ್ಕೆ ಅಲ್ಲೇ ಇರುತ್ತೇನೆ ಎಂದಿದ್ದ.
ಹೀರಾ ಎಂಬ ಹೆಸರು ಕೇಳಿಯೇ ಚಂದನ ಕಣ್ಣುಗಳು ತೆಲುವಾಗಿ ತುಂಬಿತ್ತು. ಏನು ಹೇಳದೆ ಕಾಲೇಜ್ ಸಿಗುತ್ತಲೇ ಇಳಿದವಳು ಬಾಯ್ಬಿಟ್ಟು ಏನು ಹೇಳದೆ ಹೋಗಿ ಬರುವೆ ಎನ್ನುವಂತೆ ತಲೆಯಾಡಿಸಿ ನಡೆದಿದ್ದಳು. ಏನಾಗಿದೆ ಇವಳಿಗೆ? ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತಿದೆ. ಅರ್ಥವಾಗುತ್ತಿಲ್ಲ. ಏನೋ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ. ಅವಳ ನಡೆ ನೋಡಿದರೆ ನನ್ನ ಬಗ್ಗೆ ಎನಿಸುತ್ತಿದೆ. ಅವಳು ದೂರ ಇರಿ ಎಂದ ನಂತರ ನಾನು ಅವಳ ಸನಿಹ ಹೋಗಿಲ್ಲವಲ್ಲ. ಕಷ್ಟವಾದರೂ ಇಬ್ಬರ ನಡುವೆ ಅಂತರ ಕಾಯ್ದುಕೊಳ್ಳುತ್ತಿದ್ದೇನೆ. ಮತ್ತಿನ್ನೇನು ವಿಷಯ ಇರ್ಬೋದು. ಇನ್ನು ಮಾತಾಡಿ ಕ್ಲಿಯರ್ ಮಾಡಿಕೊಳ್ಬೇಕು. ಇವಳನ್ನು ಹೀಗೆ ಬಿಟ್ಟರೆ ದೂರವೇ ಉಳಿದು ಬಿಡುತ್ತಾಳೆ ಅಷ್ಟೇ ಹೇಳಿಕೊಂಡು ಕಾರಿನ ವೇಗ ಹೆಚ್ಚಿಸಿದ. ಚಂದನ ಎಲ್ಲ ವಿಷಯಗಳಿಗಿಂತ ಹೆಚ್ಚಾಗಿ ಗೌತಮ್ ಬಗ್ಗೆ ಯೋಚಿಸಲು ಶುರು ಮಾಡಿದ್ದಳು. 4-5 ದಿನದಿಂದ ದೀಪಾಂಜಲಿಯ ಕಡೆಗೆ ಹೋಗದೇ ಇರುವ ಬಗ್ಗೆ ಬೇಸರ ಮೂಡಿತು. ಹೀರಾಳ ನೆನಪಾದಾಗ ದೂರ ಇರಲು ನಿರ್ಧರಿಸಿದ್ದಳು. ಅಂದು ಚಂದನ ಕಾಲೇಜಿನಿಂದ ಬರುವ ವೇಳೆಗಾಗಲೇ ಗೌತಮ್ ಕಾರು ಬಂದು ನಿಂತಿತ್ತು. ಹತ್ತಿ ಕುಳಿತವಳು, ಇದೆಲ್ಲ ಏನು? ನಾನು ಯಾರೋ ಒಬ್ಬಳು. ನನಗಾಗಿ ಇಷ್ಟು ದೊಡ್ಡ ಶ್ರೀಮಂತರು ಬೆಳಿಗ್ಗೆ ಸಂಜೆ ಕಾಲೇಜ್ಗೆ ಕರೆದುಕೊಂಡು ಬರುವುದು, ಮತ್ತೆ ಹೊರಡುವ ಸಮಯದ ಹೀಗೆ ಕಾಯುತ್ತಾ ನಿಲ್ಲುವುದು ಎಂದರೆ ಏನರ್ಥ? ಅವರು ಸಮಯಕ್ಕೆ ಬೆಲೆ ಇಲ್ಲವೇ? ಪ್ರತಿ ಕ್ಷಣವೂ ಲೆಕ್ಕಾಚಾರ ಹಾಕುವ ವ್ಯಕ್ತಿ. ನಮ್ಮಿಂದ ಅವರಿಗೆ ಯಾವ ಸಹಾಯವೂ ಆಗಿಲ್ಲ ಅಂದರೆ ಅಲ್ಲಿ ಕೃತಜ್ಞತೆ ಇಲ್ಲ. ಬೇರೆ ಯಾವ ಕಾರಣಕ್ಕೆ? ಯೋಚಿಸಿದಷ್ಟು ಉತ್ತರ ನಿಲುಕದಾಗಿತ್ತು. ಏನೂ ಮಾತನಾಡದೆ ಮೌನವಾಗಿ ಕುಳಿತವಳ ನೋಡಿ ಗೌತಮ್ ಕೋಪ ಮಿತಿ ಮೀರುತ್ತಿತ್ತು. ಆದರೂ ಅವಳ ಪರಿಸ್ಥಿತಿ ನೆನೆದು ತಾಳ್ಮೆ ತಂದುಕೊಂಡವನು, ಕಾಫಿ ಏನಾದರೂ ತಗೋತೀಯಾ? ಹಸಿವಿದ್ದರೆ ಹೇಳು. ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗಿ ಮನೆಗೆ ಹೋಗೋಣ. ಅವಳ ಜೊತೆ ಸಮಯ ಕಳೆಯುವ ಸಲುವಾಗಿ ಕೇಳಿದ್ದ. ಚಂದನ, ಬೇಡ, ಮನೆಗೆ ಹೋಗ್ತೇನೆ ಚುಟುಕಾಗಿ ಉತ್ತರಿಸಿದಳು. ವೆಂಕಟಾದ್ರಿಯ ಬಳಿ ಬರುತ್ತಲೇ ತನ್ನ ಕಾಲೇಜ್ ಬ್ಯಾಗ್ ಸರಿಯಾಗಿ ಹಿಡಿದುಕೊಂಡಿದ್ದಳು. ಇಳಿಯುವವಳಂತೆ. ಆದರೆ ಕಾರು ನೇರ ದೀಪಾಂಜಲಿಯ ಗೇಟಿನ ಒಳಗೆ ಹೋದಾಗ ನಾನು ನಮ್ಮ ಮನೆಗೆ ಹೋಗ್ತಿದ್ದೆ ಎಂದಿದ್ದಳು. ಗೌತಮ್, ಇದು ಕೂಡ ನಿನ್ನ ಮನೆಯೇ ಎಂದುಕೋ. ಮನೆಯಲ್ಲಿರುವವರೆಲ್ಲರೂ ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದಾರೆ. ನೀನು ಬರುತ್ತಿಲ್ಲ ಎಂದು ಎಲ್ಲ ಕೇಳುತ್ತಿದ್ದರು ಎಂದಿದ್ದ. ಎಲ್ಲರ ಆತ್ಮೀಯತೆ ವಿಶ್ವಾಸ ನೆನಪಾದಾಗ ಏನು ಹೇಳದಾಗಿದ್ದಳು. ಇಳಿದವಳು ಅವನ ಜೊತೆ ಹೆಜ್ಜೆ ಹಾಕಿದ್ದಳು. ಮನೆಯೊಳಗೆ ಬರುತ್ತಲೇ ಎಂದಿನಂತೆ ನಿಶಬ್ದ ಸ್ವಾಗತಿಸಿತ್ತು. ಹೊರಬಂದ ಚೆನ್ನಯ್ಯ, ತಾತ ಅಮ್ಮ ಅವರು ಇಬ್ಬರು ವಾಕಿಂಗ್ಗೆ ಹೋಗಿದ್ದಾರೆ. ಸರೋಜಾ ಪಾವನಿ ಅಕ್ಕನ ಮನೆಗೆ ಹೋಗಿದ್ದಾಳೆ. ಬರುವುದು ತಡವಾಗ್ತದೆ. ನಿಮ್ಮಿಬ್ಬರಿಗೂ ಕಾಫಿ ತರ್ತೀನಿ ಎಂದಿದ್ದರು. ಗೌತಮ್ ಸ್ವಲ್ಪ ಮುಂದೆ ಬಂದವನು ಅವನ ಕಡೆಗೆ ನೋಡುತ್ತಾ, ತೋಟದಲ್ಲಿ ಕೆಲಸ ಇದೆ ಎನ್ನುತ್ತಿದ್ದಿರಲ್ಲ, ಸ್ವಲ್ಪ ನೋಡಿಕೊಳ್ಳಿ ಎಂದವನು ಅವಳತ್ತ ನೋಡಿ, ನಿನಗೇನು ತೊಂದರೆ ಇಲ್ಲ ಅಂದರೆ ಒಂದು ಕಾಫಿ ಮಾಡಿಕೊಂಡು ಕೇಳಿದ್ದ. ಚಂದನ, ಮನೆಗೆ ಕರೆದುಕೊಂಡು ಬಂದು ಹೇಗೆ ಆರ್ಡ್ರ್ ಮಾಡ್ತಾರೆ? ಅವರು ಆರ್ಡ್ರ್ ಮಾಡಿದ್ದು ಬೇಜಾರಿಲ್ಲ, ಆದರೆ ಅಷ್ಟು ಸಲಿಗೆ ಇತ್ತಾ ಹೇಳಿಕೊಂಡೇ ನಡೆದಿದ್ದಳು. ಮನಸ್ಸು ತಡೆಯದೆ ಅಡುಗೆ ಮನೆಗೆ ಬಂದವನು ಅವಳಿಗಿಂತ ಸ್ವಲ್ಪ ದೂರದಲ್ಲಿ ಅಡುಗೆ ಮನೆಯ ಕಟ್ಟೆಗೆ ಹೊರಗೆ ಕೈಕಟ್ಟಿ ಅವಳನ್ನೇ ನೋಡುತ್ತಾ ನಿಂತಿದ್ದ. ಸ್ಟವ್ ಮೇಲೆ ಹಾಲು ಕಾಯಲು ಇಟ್ಟವಳು ತನ್ನನ್ನೇ ನೋಡುತ್ತಾ ನಿಂತ ರೀತಿ ಹೋರೆಗಣ್ಣಿನಲ್ಲಿ ನೋಡಿ ಸುಮ್ಮನಾದವಳು. ಕೆಲ ಸಮಯ ಕಳೆದರೂ ಹಾಗೆ ನಿಂತಿದ್ದನ್ನು ನೋಡಿ, ಯಾಕೆ ಅಲ್ಲಿ ನಿಂತಿದ್ದೀರಾ ಕೇಳಿದ್ದಳು. ಇಷ್ಟು ದೂರ ನಿಂತರೂ ನಿಮಗೆ ಸಮಸ್ಯೆನಾ? ಇನ್ನೂ ದೂರ ನಿಲ್ಲಬೇಕಾ ಕೇಳಿದ್ದ. ನಾನೇನು ಇನ್ನೂ ದೂರ ನಿಲ್ಲಿ ಎಂದು ಹೇಳಿಲ್ವಲ್ಲ. ಅಂದು ನೀನೇ ತಾನೇ ಹೇಳಿದ್ದು ಇಷ್ಟು ಹತ್ತಿರ ಬಂದು ನಿಲ್ಲಬೇಡಿ ಎಂದಿದ್ದ. ಆಗಲೇ ಅವಳಿಗೆ ತಾನು ಅಂದ ಮಾತು ನೆನಪಾಗಿತ್ತು. ಅದು ಅಂದು ಏನೋ ಒಂದು ರೀತಿ ಗಾಬರಿ, ಒತ್ತಡದಲ್ಲಿ ಇದ್ದೆ, ಅದಕ್ಕೆ ಹಾಗೆ ಹೇಳಿದ್ದು ಎಂದಿದ್ದಳು. ಸರಿ, ಯಾಕೆ ಮನೆ ಕಡೆ ಇತ್ತೀಚೆಗೆ ಬರಲೇ ಇಲ್ಲ ಕೋಪದಿಂದ ಕೇಳಿದ್ದ. 4 ಹೆಜ್ಜೆ ಅವಳ ಕಡೆಗೆ ಬಂದು. ಚಂದನ, ನಿಮ್ಮ ಮನೆಯವರು ತೋಟ ಎಲ್ಲ ಇಷ್ಟವಾಯಿತು. ಬಂದು ಹೋಗಲು ತೊಂದರೆ ಇಲ್ಲ, ಆದರೆ ನಾನು ಬರುವುದು ನಿಮಗೆ ಇಷ್ಟವಿಲ್ಲವೇನೋ. ನಾನು ಬಂದರೆ ನಿಮಗೆ ಕಿರಿಕಿರಿ ಆಗ್ಬೋದೆನಿಸಿ ಬರಲು ಹೋಗಲಿಲ್ಲ. ಸಾರ್ಥಕ ಆಯಿತು ಜನ್ಮ. ನೀನು ಅರ್ಥ ಮಾಡಿಕೊಂಡ ರೀತಿ ನೋಡಿ. ನಿನಗೆ ಹೇಳಿದ್ನಾ ನೀನು ಬರೋದು ಇಷ್ಟ ಇಲ್ಲ ಅಂತ? ಮತ್ತೆ ನನ್ನ ಮೇಲೆ ಆಗಾಗ ಅಸಮಾಧಾನದಿಂದ ರೇಗಾಡುತ್ತಾ ಮಾತನಾಡ್ತೀರಾ. ಹಾಗೆ ಆ ದಿನ ನಾನು ಬಂದಾಗ ನನ್ನತ್ತ ತಿರುಗಿಯೂ ನೋಡಿಲ್ಲ. ಮುಖ ಕೆಳಗೆ ಹಾಕಿ ಹೇಳಿದಳು. ಯಾಕೋ ನನಗಿದು ನಿಜವಾದ ಕಾರಣ ಅಲ್ಲ ಅನಿಸುತ್ತಾ ಇದೆ. ನಿಜವಾದ ಕಾರಣ ಹೇಳು. ಮತ್ತೆರಡು ಹೆಜ್ಜೆ ಅವಳ ಕಡೆ ಸರಿದಿದ್ದ. ನಿಮಗೆ ನನಗಿಂತ ಆತ್ಮೀಯರು ಇದ್ದಾರೆ ಅಲ್ವಾ? ನಾನು ಯಾಕೆ ಅಂದರೆ ಅರ್ಥ ಆಗ್ತಾ ಇಲ್ಲ ಕೇಳಿದ್ದ. ಅಂದು ಸಂಜೆ ನಿಮ್ಮ ಜೊತೆ ಮಾತನಾಡ್ತಾ ಇದ್ದವರು ನಿಮ್ಮ ಅತ್ತೆ ಮಗಳಂತೆ. ಆಫೀಸ್ನಲ್ಲೂ ನಿಮ್ಮ ಬಳಿಯೇ ಕೆಲಸ ಮಾಡ್ತಾರೆ. ಅಷ್ಟು ಬಳಿ ನಿಂತು ಮಾತನಾಡುತ್ತಿದ್ದರು.
ನಾನು ಎಂದಾದರೂ ಅಷ್ಟು ಬಳಿ ಬಂದಿದ್ದೀನ? ಅಲ್ಲದೆ ನಿಮ್ಮ ಪ್ರಕಾರ ನಾನು ಲಂಗ ದಾವಣಿ ಹಾಕುವ ಹಳ್ಳಿ ಹುಡುಗಿ, ಅವರು ಅಲ್ಟ್ರಾ ಮಾಡರ್ನ್ ಅಲ್ವಾ? ಅದಕ್ಕೆ ನನ್ನ ಬಳಿ ರೇಗಾಡ್ತೀರಾ? ಅವರ ಬಳಿ ಮುಂದಿನ ಮಾತುಗಳು ಗಂಟಲು ಕಟ್ಟಿದಂತಾಗಿ ಹೇಳದಾಗಿದ್ದಳು. ಗೌತಮ್ ಅವಳ ಮಾತುಗಳನ್ನು ಕೇಳಿ ನನ್ನ ಹಾಗೂ ಹೀರಾ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾಳೆ ಎನ್ನುವುದಕ್ಕಿಂತ ನನ್ನ ಬಗ್ಗೆ ಪೊಸೆಸಿವ್ನೆಸ್ ಫೀಲ್ ಮಾಡ್ತಿದ್ದಾಳೆ. ಅಂದರೆ ನಮ್ಮಿಬ್ಬರ ಸಂಬಂಧಕ್ಕೆ ಹೊಸದಾಗಿ ಅರ್ಥ ಕೊಡಲು ಮೊದಲ ಹೆಜ್ಜೆ ಇಟ್ಟಿದ್ದಾಳೆ. ಹೇಳಿಕೊಂಡವನಿಗೆ ಗೆಲುವಿನ ಹಾದಿಯಲ್ಲಿ ನಡೆದಂಥ ಅನುಭವ. ಈಗ ಪೂರ ಅವಳ ಸನಿಹಕ್ಕೆ ಬಂದವನು. ನಾನು ನಿನ್ನ ಇಷ್ಟು ಸನಿಹಕ್ಕೆ ಬಂದರೆ ನಿನಗೆ ತೊಂದರೆ ಇಲ್ಲ ತಾನೆ ಹೇಳಿ ಅವಳ ಗಲ್ಲ ಹಿಡಿದೆತ್ತಿದವನು. ಸನಿಹ ಇರೋರೆಲ್ಲ ಮನಸ್ಸಿನಲ್ಲಿರಲು ಸಾಧ್ಯವಿಲ್ಲ, ಮನದಲ್ಲಿರುವವಳು ಸನಿಹದಲ್ಲಿ ಇಲ್ವಲ್ಲ ಅನ್ನೋ ಬೇಸರ ಇದೆ ಎಂದಿದ್ದ. ಚಂದನ ಕೊನೆಯ ಸಾಲುಗಳು ಅರ್ಥವಾಗದೆ ಅವನ ಕಡೆಗೆ ನೋಡಿದಳು. ಗೌತಮ್, ಈಗ ನಾನು ಇಷ್ಟು ಹತ್ತಿರ ಬಂದಿದ್ದೀನಿ ಎಂದು ಅದಕ್ಕೂ ಪ್ರಶ್ನೆ ಕೇಳಬೇಡ. ನೀನು ಮೊದಲೆಲ್ಲ ನನ್ನ ಸನಿಹ ಬಂದಾಗ ನಾನೇನು ನಿನ್ನನ್ನು ಯಾಕೆ ಬಂದದ್ದು ಎಂದು ಕೇಳುತ್ತಿರಲಿಲ್ಲ ಎಂದಿದ್ದ. ಚಂದನ, ಹೌದಾ? ನಾನು ನಿಮ್ಮ ತುಂಬ ಹತ್ರ ಇದ್ನಾ? ಎಷ್ಟು ಹತ್ತಿರ? ಭಯ ಇಲ್ಲದೆ ನಿಮ್ಮ ಜೊತೆ ಮಾತನಾಡುತ್ತಿದ್ದೇನಾ ಕೇಳಿದ್ದಳು. ಈಗ ಎಷ್ಟು ಹತ್ತಿರ ಬರಬೇಡ ಅಂತ ಹೇಳ್ತಾ ಇದೆಯಾ? ಅಷ್ಟು ಹತ್ತಿರ ಈಗ ಬಳಿ ಬಂದರೆ ನಿಮಗೆ ಸಮಸ್ಯೆ ಇರಲಿಲ್ಲ. ಈಗ ಯಾಕೆ ಸಮಸ್ಯೆ ಎಂದು ತಿಳಿಯುತ್ತಿಲ್ಲ. ಯಾವುದು ನೆನಪಿಲ್ಲ ಅನ್ನೋದು ನಿಮಗೆ ಗೊತ್ತಲ್ವಾ? ಮತ್ತೆ ಯಾಕೆ ಹೀಗೆ ಮಾತನಾಡ್ತೀರಾ? ಇನ್ನೊಮ್ಮೆ ನೀವು ಬಳಿ ಬಂದಾಗ ದೂರ ನಿಲ್ಲಿ ಅನ್ನಲ್ಲ. ಚಂದನಳ ಮೊದಲ ಮನಸ್ಥಿತಿ ನಡವಳಿಕೆ ಕಣ್ಮುಂದೆ ಬಂದಂತಾಗಿ ತಲೆ ಎತ್ತಿ ನೋಡಿದ. ಕಣ್ಣಲ್ಲಿ ಕೂಡ ಅದೇ ಗೊಂದಲ ಭಾವ, ಅದೇ ಮುಗ್ಧತೆ. ಅವಳನ್ನು ಮತ್ತೆ ತನ್ನ ಜೀವನದ ಪರಿಧಿಗೆ ಅವಳ ಒಪ್ಪಿಗೆಯೊಂದಿಗೆ ಸೇರಿಸಿಕೊಳ್ಳುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಂತೆ ಭಾಸವಾಗಿತ್ತು. ಅಂದರೆ ಈಗ ನಾನು ನಿನ್ನ ಜೊತೆ ಇದ್ದರೆ ನಿನಗೆ ಸಮಸ್ಯೆ ಇಲ್ಲ ಅಂತ ಆಯಿತು. ಸಮಸ್ಯೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದರೆ ಒಬ್ಬರ ಜೊತೆ ಇಷ್ಟು ಸಲಿಗೆಯಿಂದ ಮಾತನಾಡುವಷ್ಟು ನನ್ನ ಸ್ವಭಾವ ಇಲ್ಲ ಎನ್ನುವುದು ನನ್ನ ಅನಿಸಿಕೆ. ಹಾಗಾಗಿ ನಿಮ್ಮೊಂದಿಗೆ ಇಷ್ಟೆಲ್ಲ ಮಾತನಾಡಿದ್ದೇನೆ. ನೀವು ನನಗೆ ಇಷ್ಟು ಆತ್ಮೀಯ ವ್ಯಕ್ತಿ, ಕಾಲೇಜ್ಗೆ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವಷ್ಟು ಎಂದು ತಿಳಿದಿರಲಿಲ್ಲವಲ್ಲ ಎಂದವಳು ಕುದಿಯುತ್ತಿದ್ದ ಹಾಲಿನ ಕಡೆ ಗಮನ ಕೊಟ್ಟು 1 ನಿಮಿಷ ಹೇಳುತ್ತಾ ಕಾಫಿ ಫಿಲ್ಟರ್ ಕೈಗೆತ್ತಿಕೊಂಡಳು. ಅವನತ್ತ ಲೋಟ ಹಿಡಿದಾಗ ನೋಡಿದ ಗೌತಮ್ ಮೊದಲು ಯಾವ ಕಪ್ನಲ್ಲಿ ಎಷ್ಟು ಕೊಡುತ್ತಿದ್ದಳೋ ಅಷ್ಟೇ ಕೊಡುತ್ತಿದ್ದಾಳೆ. ಅಭ್ಯಾಸಗಳು ನೆನಪಿದೆ, ಆದರೆ ಯೋಚಿಸುತ್ತಲೇ ತೆಗೆದುಕೊಂಡವನು ಅವಳಿಗಾಗಿ ತಂದಿದ್ದ ಚಾಕ್ಲೇಟ್ ಬಾರ್ ಜೇಬಿನಿಂದ ತೆಗೆದು ಅವಳತ್ತ ಹಿಡಿದಿದ್ದ. ನೋಡಿದವಳ ಕಣ್ಣು ಹರಳಿದರೂ ತೆಗೆದುಕೊಳ್ಳಲು ಸಂಕೋಚಿಸಿದ್ದಳು. ಪರವಾಗಿಲ್ಲ ತಗೋ, ಮೊದಲೆಲ್ಲ ತೆಗೆದುಕೊಳ್ಳುತ್ತಿದ್ದೆ, ಹೊಸದಾಗಿ ಏನಲ್ಲ ಎಂದಿದ್ದ. ತೆಗೆದುಕೊಳ್ಳುತ್ತಾ ಪ್ರಕೃತಿಗಾಗಿ ತಂದಿದ್ದ ಕೇಳಿದ್ದಳು. ಇಲ್ಲ, ಅವರ ಅಜ್ಜಿಗೆ ತಂದಿದ್ದೆ, ವಾಕಿಂಗ್ ಹೋಗಿದ್ದಾರಲ್ಲ ಎಂದು ನಿಂಗೆ ಕೊಟ್ಟಿದ್ದು. ನಾನ್ಸೆನ್ಸ್, ರೇಗಿದ್ದ. ಮೊದಲೆಲ್ಲ ರೇಗಿದಾಗ ಒಂದು ರೀತಿ ಎನಿಸ್ತಿದ್ದರೂ ಇಂದು ಅದು ಅಷ್ಟಾಗಿ ಕಾಡಲಿಲ್ಲ. ಅವಳ ಮುಖದಲ್ಲಿ ಮೂಡಿದ್ದ ಕಿರುನಗೆ, ತನ್ನತ್ತ ನೋಡಿದ್ದ ವಾರೆ ನೋಟ ಗಮನಿಸಿದವನು ಹೀಗೆಲ್ಲ ನೋಡಿಕೊಂಡು ದೂರ ಇರುವುದು ಕಷ್ಟನೇ, ಯಾರಿಗೆ ಹೇಳ್ಕೊಳ್ಳೋದು ಕಷ್ಟನಾ? ಕೇಳಿಸ್ಕೊಳ್ಬೇಕಾದವಳು ಎಲ್ಲ ಮರೆತು ನಿಂತಿದ್ದಾಳೆ. ಸ್ವಲ್ಪ ದಿನ ಕಾಯುವುದು ಅನಿವಾರ್ಯ ಹೇಳಿಕೊಂಡವನು ಅವಳ ಕಾಲೇಜಿನ ಬಗ್ಗೆ ವಿಚಾರಿಸಿ ಅಲ್ಲೇ ಮಾತನಾಡುತ್ತಾ ನಿಂತಿದ್ದ. ದಿನಗಳು ಕಳೆದಿತ್ತು. ದೀಪಾಂಜಲಿ ಮನೆಯವರ ಕಡೆಗೆ ಚಂದನಳ ಅಭಿಮಾನ, ಆತ್ಮೀಯತೆ ದಿನದಿನಕ್ಕೂ ಹೆಚ್ಚಾಗುತ್ತಿತ್ತು. ಜೊತೆಗೆ ಗೌತಮ್ ಪ್ರತಿದಿನ ಬೆಳಿಗ್ಗೆ ತಾನೇ ಕಾಲೇಜ್ಗೆ ಬಿಡುವುದು, ಎಷ್ಟೇ ಕೆಲಸ ಇದ್ದರೂ ಸಂಜೆ ತಾನೇ ಮನೆಗೆ ಕರೆದುಕೊಂಡು ಬರುವುದು ತಪ್ಪಿಸುತ್ತಿರಲಿಲ್ಲ. ಕಾರಣ ಈಗಾಗಲೇ ಒಮ್ಮೆ ಅವಳನ್ನು ಕಳೆದುಕೊಳ್ಳುವ ಹಂತಕ್ಕೆ ತಲುಪಿ ಕೂದಲೆಲೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದು ಮನದಲ್ಲಿ ಅಚ್ಚಳಿಯದೆ ನಿಂತಿತ್ತು. ಹಾಗೆ ಅವಳ ದೊಡ್ಡಮ್ಮನ ಮನೆಯವರಿಗೂ ಎಚ್ಚರಿಸಿದ್ದ. ಒಬ್ಬಳನ್ನೇ ಹೊರಗೆ ಎಲ್ಲೂ ಕಳಿಸಬಾರ್ದು, ಎಲ್ಲಾದರೂ ಹೋಗುವ ಅನಿಸಿಕೆ ಇದ್ದರೆ ನನಗೆ ಮೊದಲೇ ಇನ್ಫಾರ್ಮೇಷನ್ ಮಾಡಬೇಕೆಂದು ತಾನೇ ಬಂದು ಕರೆದುಕೊಂಡು ಹೋಗುವುದಾಗಿ ತಿಳಿಸಿದವನು ಒಂಟಿಯಾಗಿ ಹೊರಗೆ ಹೋಗುವ ಸಂದರ್ಭ ಸೃಷ್ಟಿಯಾಗಲು ಬಿಡುತ್ತಿರಲಿಲ್ಲ. ದಿನ ಕಳೆದ ಹಾಗೆಲ್ಲ ಚಂದನಗೆ ಗೌತಮ್ನ ಶ್ರೀಮಂತಿಕೆ, ಸಮಾಜದಲ್ಲಿ ಅವನ ಸ್ಥಾನ ಅಂತಸ್ತಿನ ಅರಿವಾಗಿತ್ತು. ಅಂಥ ವ್ಯಕ್ತಿ ನನಗಾಗಿ ಅವರ ಕೆಲಸ ಬಿಟ್ಟು ಸಂಜೆ ಪ್ರತಿದಿನ ಕಾಯುವುದೆಂದರೇನು? ಅದು ಇಷ್ಟು ಸೀನಿಯರ್ ಆಗಿ. ಹೆಣ್ಣನ್ನು ಈ ರೀತಿ ಕಾಯಲು ಇಬ್ಬರಿಂದ ಮಾತ್ರ ಸಾಧ್ಯ. ಒಬ್ಬರು ತಂದೆ ಆದವರು, ಇನ್ನೊಬ್ಬರು. ಮನದಲ್ಲಿ ಮೂಡಿದ ಆಲೋಚನೆಗೆ ಲಘುವಾಗಿ ಕಂಪನಕ್ಕೆ ಒಳಗಾಗಿದ್ದಳು. ಗೌತಮ್ ಗಂಭೀರವಾಗಿ ಕೋಪದಿಂದ ಸಿಡುಕುತ್ತಾ ಮಾತನಾಡುವ ರೀತಿ ನೆನಪಾದಾಗ ಅರಿವಿಲ್ಲದೆ ತುಟಿಗಳಲ್ಲಿ ಮುಗುಳ್ನಗೆ ಮೂಡಿತು. ಪಾವನಿ ಮನೆಗೆ ಒಮ್ಮೆ ಪೂಜೆಯ ಸಲುವಾಗಿ ಕರೆದಿದ್ದ ಕಾರಣ ಹೋಗಿ ಬಂದವಳಿಗೆ ಅಲ್ಲೆಲ್ಲ ತಾನು ಓಡಾಡಿದಂಥ ಅನಿಸಿಕೆ. ಅದೆಲ್ಲ ಅನಿಸಿಕೆಗಳಲ್ಲೂ ಅವರು ನನ್ನೊಂದಿಗೆ ಇದ್ದರು ಎನ್ನುವ ಅಭಿಪ್ರಾಯ.
ಇದು ನಿಜವಾ ನನ್ನ ಭ್ರಮೆಯ ಯೋಚಿಸ್ತಿದ್ದಳು. ಅಂದು ಸಂಜೆ ಪದ್ಮ ಅವರು ವೈಭವ್ ಲಕ್ಷ್ಮಿ ಪೂಜೆಗೆ ಎಲ್ಲರನ್ನೂ ಹನಿ ಮಾಡುತ್ತಿದ್ದವರು. ಚಂದನ, ಸೀರೆ ಉಟ್ಕೋ, ನಿನ್ನನ್ನು ಹಾಗೆ ನೋಡಿ ಎಷ್ಟು ದಿನವಾಯಿತು ಎಂದಿದ್ದರು. ಅವಳಿಗೂ ಇತ್ತೀಚೆಗೆ ಅಂತ ಅನಿಸಿಕೆ ಮೂಡುತ್ತಿದ್ದ ಕಾರಣ ಒಪ್ಪಿ ತನ್ನ ರೂಮಿನ ಕಡೆಗೆ ನಡೆದಿದ್ದಳು. ಗೌತಮ್ ಇಲ್ಲಿಗೆ ಕಳಿಸಿದ್ದ ಸೀರೆಗಳು ಕಬೋರ್ಡ್ನಲ್ಲಿ ಸಾಲಾಗಿ ಕುಳಿತಿದ್ದವು. ನೋಡಿದವಳು, ಇಷ್ಟೊಂದು ಸೀರೆ ತೆಗೆದುಕೊಂಡಿದ್ದೇನಾ? ಇದನ್ನೆಲ್ಲ ಹಬ್ಬಗಳಿಗೆಂದು ದೊಡ್ಡಮ್ಮ ಮಮ್ಮಿ ಕೊಡಿಸಿದ್ದ? ಯೋಚಿಸಿಕೊಂಡೇ ಅದರಲ್ಲಿ ಒಂದು ಕಡು ಕೆಂಪು ಬಣ್ಣದ ರೇಷ್ಮೆ ಸೀರೆಗೆ ಹಸಿರು ಬಾರ್ಡರ್ ಹೆಚ್ಚು ಇಷ್ಟವೆನಿಸಿದಾಗ ಅದನ್ನು ಹುಟ್ಟು ಹೊರಗೆ ಬಂದಿದ್ದಳು. ಅವಳನ್ನು ನೋಡುತ್ತಲೇ ಕಣ್ಣು ಹರಳಿಸಿದ ಪದ್ಮ ಅವರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ಬಾ ಇಲ್ಲಿ ಕರೆದುಕೊಂಡು ಹೋದವರು. ಮಿತ್ರ ಇಲ್ಲೇ ಇಟ್ಟಿದ್ದ ಅವಳ ಕೆಂಪು ಹರಳಿನೊಂದಿಗೆ ಬೆರೆತಿದ್ದ ಮುತ್ತುಗಳು ಇದ್ದ ಒಡವೆಗಳ ನೀಡಿ ಹಾಕಿಕೊಂಡು ಬಾ ಹೇಳಿ ಬಂದಿದ್ದರು. ಒಡವೆಗಳನ್ನು ತೊಟ್ಟು ಕನ್ನಡಿ ಕಡೆ ಒಮ್ಮೆ ನೋಡಿಕೊಂಡವಳಿಗೆ ದೀಪಾಂಜಲಿಗೆ ಹೋಗೋ ಮನಸ್ಸಾಗಿತ್ತು. ಪೂಜೆ ಮುಗಿದಿತ್ತು. ಬಂದಿದ್ದ ಮುತ್ತೈದರಿಗೆಲ್ಲ ಚಂದನಳ ಕೈಯಲ್ಲಿ ಅರಶಿನ ಕುಂಕುಮ ತಾಂಬೂಲ ಕೊಡಿಸಿದ್ದರು. ಬಂದಿದ್ದ ಭಾವನಿ ಕೂಡ ಚಂದನಳನ್ನು ನೋಡಿ ಹಪ್ಪಿ ತನ್ನ ಸಂತೋಷ ವ್ಯಕ್ತಪಡಿಸಿ, ಆಗಾಗ ನಮ್ಮ ಮನೆಗೂ ಬಂದು ಹೋಗು, ಒಮ್ಮೆ ಮಾತ್ರ ಬಂದದ್ದು ನವಿರಾಗಿ ಆಕ್ಷೇಪಿಸಿದಳು. ಪೂಜೆಯೆಲ್ಲ ಮುಗಿದಿತ್ತು. ಚಂದನ ಹೇಗೆ ಕೇಳುವುದೆಂದುಕೊಂಡೆ. ದೊಡ್ಡಮ್ಮ, ಅದು ಪ್ರಸಾದ ಇದೆಯಲ್ಲ, ತೆಗೆದುಕೊಂಡು ದೀಪಾಂಜಲಿಗೆ ಹೋಗಿ ಬರಲಾ ಕೇಳಿದ್ದಳು. ಅಯ್ಯೋ, ಅದಕ್ಕೇನಂತೆ, ತಗೊಂಡೋಗು. ಅಲ್ಲಿಗೆ ಹೋಗಲು ನೀನು ನನ್ನ ಪರ್ಮಿಷನ್ ಕೇಳಬೇಕೆ? ಮೊದಲೆಲ್ಲ ನೀನು ಅಲ್ಲೇ ಹೆಚ್ಚಾಗಿರುತ್ತಿದ್ದದು ಎಂದವರು. ಗೌತಮ್ ವಿಷಯ ಹೇಳಲಾಗದೆ ಇಂದ್ರಾಣಿ ಹಾಗೆ ಮಹೇಂದ್ರ ಅವರಿಗೆ ನೀನು ಕಂಡ್ರೆ ತುಂಬ ಆತ್ಮೀಯತೆ ಎಂದಿದ್ದರು. ಅವರು ಒಪ್ಪಿಗೆ ಕೊಡುತ್ತಲೇ ಚಂದನ ಅಡುಗೆ ಮನೆಗೆ ಬಂದವಳು ಬಾಕ್ಸ್ ಒಂದಕ್ಕೆ ಸಜ್ಜಿಗೆ ತುಂಬಿಕೊಂಡು ದೀಪಾಂಜಲಿಯ ಕಡೆ ನಡೆದಿದ್ದಳು. ಎಲ್ಲೆಡೆ ಆವರಿಸಿದ್ದ ನಸುಗತ್ತಲು ಕಾಂಪೌಂಡ್ ಒಳಗೆ ಹೂಗಿಡಗಳ ನೋಡುತ್ತಾ ನಡೆಯುತ್ತಿದ್ದವಳಿಗೆ ಆ ಜಾಗವೆಲ್ಲ ತನ್ನದೇ ಎನ್ನುವ ಅನಿಸಿಕೆ. ಒಳಬಂದ ಚಂದನಳ ಕಡೆ ಎಲ್ಲರೂ ನೋಡಿದ್ದರು. ಎಲ್ಲರ ಮುಖದಲ್ಲಿದ್ದ ಹರ್ಷವೇ ಹೇಳುತ್ತಿತ್ತು ನನ್ನನ್ನು ಕಂಡ್ರೆ ಎಷ್ಟು ಆತ್ಮೀಯತೆ ಇದೆ ಎನ್ನುವುದನ್ನು. ಬಂದವಳು ಇಂದ್ರಾಣಿ ಅವರ ಮುಂದೆ ನಿಂತು, ಅದು ದೊಡ್ಡಮ್ಮ, ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರು, ಪ್ರಸಾದ ಕೊಟ್ಟು ಹೋಗೋಣ ಎಂದು ಬಂದೆ ಎಂದಿದ್ದಳು. ಗೌತಮ್ ಅಂತೂ ತುಂಬ ದಿನಗಳ ನಂತರ ಮಡದಿಯನ್ನು ರೇಷ್ಮೆ ಸೀರೆಯಲ್ಲಿ ಪೂರ್ಣ ಅಲಂಕಾರದಲ್ಲಿ ನೋಡಿ ಕಳೆದೇ ಹೋಗಿದ್ದ. ಅಲ್ಲಿ ಯಾರು ಇದ್ದಾರೆ ಯಾರು ಇಲ್ಲ ಎನ್ನುವುದನ್ನು ಲೆಕ್ಕಿಸದೆ ಮೈ ಮರೆತು ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಇಂದ್ರಾಣಿ ಮಗನನ್ನು ಗಮನಿಸಿದವರು, ಚಂದನ, ಗೌತಮ್ಗೆ ಪ್ರಸಾದ ಕೊಟ್ಟು ಅಲ್ಲೇ ಇಟ್ಟಿರು, ನಾವು ಬಂದು ತೆಗೆದುಕೊಳ್ಳುತ್ತೇವೆ. ಮಾವ ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇವೆ ಎಂದಿದ್ದರು. ಚಂದನ, ದೇವಸ್ಥಾನಕ್ಕೆ ನಾನು ಬರಲಾ ಕೇಳಿದ್ದಳು. ಮಗನ ಮನದ ಇಂಗಿತ ಅರಿತವರಂತೆ, ಇಲ್ಲ, ಹಾಗೆ ಸ್ವಲ್ಪ ಯಾರನ್ನೋ ನೋಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅವರನ್ನು ನೋಡಿ ಬರ್ತೇವೆ, ತುಂಬ ಸಮಯ ಆಗ್ಬೋದು ಎಂದವರು. ರಾತ್ರಿ ಅಡುಗೆಗೆ ಏನು ಮಾಡಲಿ ಹೇಳಲು ಬಂದ ಚಿನ್ನಯ್ಯನಿಗೆ, ಅದ ನಿಧಾನವಾಗಿ ಯೋಚಿಸೋಣ, ತೋಟದಲ್ಲಿ ತುಂಬ ಹೂಗಳು ಹರಳಿದೆ, ಬಿಡಿಸಿ ಇಟ್ಟು ಬಿಡು, ಈಗಲೇ ಹೋಗು ಎಂದ ಮಹೇಂದ್ರ ಅವರು. ಚಂದು, ಬರ್ತೀವಿ, ಇಲ್ಲೇ ಇರು, ಒಟ್ಟಿಗೆ ಊಟ ಮಾಡೋಣ ಹೇಳಿ ನಡೆದಿದ್ದರು. ಚೆನ್ನಯ್ಯ ಕೂಡ ಅವರ ಜೊತೆಗೆ ಹೊರಗೆ ನಡೆದಿದ್ದ. ಗೌತಮ್ ತನ್ನ ಎದುರು ಚಡಪಡಿಸುತ್ತಾ ನಿಂತವಳ ನೋಡಿ, ಏನು ಟ್ರೆಡಿಷ್ನಲ್ ಫ್ಯಾಷನ್ ಶೋಗೆ ಹೋಗಿದ್ಯಾ ಹೀಗೆ ಅಲಂಕರಿಸಿಕೊಂಡು ಕೇಳಿದ್ದ. ಚಂದನ ದಿನ ಕಳೆದಂತೆ ಗೌತಮ್ನ ಕಾಳಜಿಗೆ ಸೋತಿದ್ದವಳು ಅರಿಯದೆ ಮನದಲ್ಲಿ ಮೂಡಿದ ಆತ್ಮೀಯತೆಗೊಳಗಾಗಿ ಎಲ್ಲದಕ್ಕೂ ಪ್ರಶ್ನಿಸುವುದನ್ನು ಮರೆತವಳಂತೆ. ಮೊದಲಿನ ಚಂದನಳೇ ಆಗಿದ್ದವಳು. ಅವನು ಹೇಳಿದ್ದ ಎಲ್ಲ ಮಾತುಗಳಿಗೂ ಹೌದಾ, ಆಯಿತು ಎನ್ನುವಂತಾಗಿದ್ದಳು. ಇಂದು ಪೂಜೆ ಇತ್ತು, ದೊಡ್ಡಮ್ಮ ಸೀರೆ ಹಾಕಿಕೊಳ್ಳಲು ಹೇಳಿದರು, ಹಾಗಾಗಿ ಅಷ್ಟೇ ಎಂದವಳು ಅವನ ತೀಕ್ಷ್ಣ ನೋಟದೆದುರು ನಿಲ್ಲುವ ಧೈರ್ಯ ಸಾಲದವಳಂತೆ. ಪ್ರಸಾದ ಪ್ಲೇಟಿಗೆ ಹಾಕಿಕೊಂಡು ಬರ್ತೀನಿ ಹೇಳಿ ಅಡುಗೆ ಮನೆ ಕಡೆಗೆ ನಡೆದಿದ್ದಳು. ತನ್ನ ಹಿಂದೆಯೇ ಬಂದು ಅಡುಗೆ ಮನೆ ಬಾಗಿಲಲ್ಲಿ ನಿಂತವನ ನೋಡಿದವಳು ಏನಾದರೂ ಮಾತನಾಡಬೇಕು ಎನಿಸಿ, ಸರೋಜಮ್ಮ ಆಂಟಿ ಎಲ್ಲಿ ಎಂದಿದ್ದಳು. ಅವರು ಪಾವನಿ ಮನೆಗೆ ಹೋಗಿದ್ದಾರೆ, ಅಡುಗೆ ಮಾಡಿ ಕೊಟ್ಟು ಬರ್ತಾರೆ. ಇಬ್ಬರು ಮಕ್ಕಳನ್ನು ನೋಡಿಕೊಂಡವಳಿಗೆ ಅಡುಗೆ ಕೆಲಸ ಮಾಡಲು ಕಷ್ಟ, ನೀನು ಅವರನ್ನು ನೋಡಲು ಬಂದಿದ್ದಾ ಹೇಳಿದವನ ನೋಟ ಮಡದಿಯಿಂದ ಚೂರು ಸರಿಯುತ್ತಿರಲಿಲ್ಲ. ಹುಟ್ಟಿದ್ದ ಸೀರೆ, ತೊಟ್ಟಿದ್ದ ಒಡವೆಗಳಲ್ಲಿ ಮದುವೆಯಾದ ಹೊಸದರಲ್ಲಿ ಹೀಗೆ ಅಲಂಕರಿಸಿಕೊಂಡು ತನ್ನೊಂದಿಗೆ ಓಡಾಡುತ್ತಿದ್ದವಳ ನೆನಪಾಗಿತ್ತು. ಗೌತಮ್ ನೋಟ, ಕಣ್ಣಿನ ಭಾವ ಒಪ್ಪಿಗೆಯಾದರೂ ಎದುರು ಹೀಗೆ ನಿಲ್ಲಲು ಒಂದು ರೀತಿಯ ತಳಮಳ. ಹಿಂದೆ ಯಾಕೆ ಬಂದದ್ದು ಎಂದುಕೊಂಡವಳು ಏನಾದರೂ ಬೇಕಾಗಿತ್ತಾ ಕೇಳಿದ್ದಳು. ನಾಲಾಯಕ್, ನೀನು ಆರಾಮವಾಗಿದ್ಯಾ, ಏನು ಸಮಸ್ಯೆ ಇಲ್ಲ ತಾನೆ ಎಂದಿದ್ದ. ಹೇಳಿದ ರೀತಿಗೆ ಕಣ್ಣು ಹರಳಿಸಿದರೂ ಏನೂ ಹೇಳದೆ, ಈಗ ಯಾವ ತೊಂದರೆಯೂ ಇಲ್ಲ ಎಂದಿದ್ದಳು.
ತನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಿದ್ದಾರೆ ಎಂದುಕೊಂಡು ಮತ್ತಷ್ಟು ಬಲಿಗೆ ಸರಿದವನು, ನೀನು ಇಲ್ಲೇ ಇದ್ದುಕೊಂಡೇ ಕಾಲೇಜ್ಗೆ ಹೋಗ್ಬೋದಲ್ಲ, ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಕೇಳಿದ್ದ. ಅವರಿಗೆ ಯಾಕೆ ತೊಂದರೆ ಆಗುತ್ತೆ, ಅವ್ರು ನನ್ನ ದೊಡ್ಡಪ್ಪ ದೊಡ್ಡಮ್ಮ, ನಾನು ಇಲ್ಲಿ ಉಳಿದರೆ ನಿಮಗೆ ತೊಂದರೆ ಆಗ್ಬೋದು ಎಂದಿದ್ದಳು. ತೆಗೆದು ಬಾರಿಸಿದ್ರೆ ಬುದ್ಧಿ ಸರಿ ಹೋಗುತ್ತೆ. ಯಾವತ್ತಾದರೂ ನಿನ್ನ ಕೆಲಸಗಳಿಗೆ ತೊಂದರೆ ಎನ್ನುವಂತೆ ನಡೆದುಕೊಂಡಿದ್ದೀನಾ? ಇನ್ನಿಲ್ಲದ ಕೋಪದಿಂದಲೇ ಕೇಳಿದ್ದ. ಚಂದನಳಿಗೆ ತಾನು ಆಸ್ಪತ್ರೆಯಲ್ಲಿ ಉಳಿದಿದ್ದಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಸ್ಪತ್ರೆಯಲ್ಲಿಯೇ ಇರುತ್ತಿದ್ದದು, ತಾನು ಬೆಳಿಗ್ಗೆ ಎಚ್ಚರಗೊಂಡು ಕಣ್ಣು ಬಿಟ್ಟಾಗಲೂ ತನ್ನ ಎದುರು ಕುಳಿತಿರುತ್ತಿದ್ದದು, ಜೊತೆಗೆ ಊರಿಗೆ ಬಂದಾಗಲೂ ಆಸ್ಪತ್ರೆಗಳಲ್ಲಿ ತಾಳ್ಮೆಯಿಂದ ಕಾಯುತ್ತಿದ್ದದು, ಡಾಕ್ಟರ್ ಬಳಿ ತನ್ನ ಬಗ್ಗೆ ವಿಚಾರಿಸ್ತಿದ್ದದ್ದು ನೆನಪಿಸಿಕೊಂಡು ಇನ್ನೂ ಈಗ ಕಾಲೇಜ್ಗೆ ಕರೆದುಕೊಂಡು ಹೋಗಿ ಬರುವ ಬಗ್ಗೆ ಯಾವ ಕ್ಷಣದಲ್ಲೂ ಅವರ ಮುಖದಲ್ಲಿ ಬೇಸರ ಮೂಡಿಲ್ಲ. ಕೋಪ ಅದು ಅವರ ಸಹಜ ಸ್ವಭಾವ ಎಂದುಕೊಂಡವಳು. ಅದು ನನಗೆ ನಿಮ್ಮೆದುರು ಸರಿಯಾಗಿ ಮಾತನಾಡಲು ಬರುವುದಿಲ್ಲ ಎನಿಸುತ್ತದೆ. ಉದ್ದೇಶ ಅದಲ್ಲ, ಕಾರಣವಿಲ್ಲದೆ ಇಲ್ಲಿ ಹೇಗೆ ಇರಲು ಆಗುತ್ತದೆ ಎಂದಿದ್ದಳು. ಗೌತಮ್, ಕಾರಣ ಇದ್ದರೆ ನಿಂಗೆ ಈ ಮನೆಯಲ್ಲಿರೋಕ್ಕೆ ಇಷ್ಟ ಇದೆಯಾ ಕೇಳಿದ್ದ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಹೂತೋಟವನ್ನು ನೋಡುವ ಮನಸ್ಸಾಗಿತ್ತು. ತಲೆ ಆಡಿಸಿದ್ದಳು. ಎಲ್ಲರೂ ಪದ್ಮ ಅವರು ಇಲ್ಲದೇ ಇದ್ದಾಗ ನೀನು ದೀಪಾಂಜಲಿಯಲ್ಲಿ ಉಳಿಯುತ್ತಿದ್ದೆ ಎಂದದು ನೆನಪಾಗಿ. ನಾನ್ಸೆನ್ಸ್, ನೀನೀಗೆ ತಲೆ ಆಡಿಸುವುದು ಎರಡೆರಡು ಅರ್ಥ ಕೊಡುತ್ತೆ. ಇಷ್ಟವಾ ಇಲ್ಲ ಇಷ್ಟ ಇಲ್ವಾ ಎಂದು ಕೇಳಿದರು. ಎಲ್ಲಿ ಇಲ್ಲ ಎಂದು ಬಿಡುವಳೋ ಎನ್ನುವ ಅನಿಸಿಕೆ ಮೂಡಿ ಅವಳ ಮಾತಿಗಾಗಿ ಕಾಯ್ತಿದ್ದ. ಇಷ್ಟ ಎಂದಿದ್ದಳು. ಏನಿಷ್ಟ? ಇಂಥ ಸಮಯದಲ್ಲಿ ಅವಳ ಜೊತೆ ಮತ್ತಷ್ಟು ಮಾತನಾಡಲು ಬಯಸಿ ಕೇಳಿದ್ದ. ಎಲ್ಲನೂ ಇಷ್ಟ. ಎದುರುಗಡೆ ಇರುವವನ ನೇರ ನೋಟಕ್ಕೆ ಏನು ಉತ್ತರಿಸುವುದು ಎಂದು ತಿಳಿಯದೆ ಕೇಳಿದ್ದಳು. ಎಲ್ಲನೂ ಅಂದರೆ ಅದರಲ್ಲಿ ನಾನು ಇದ್ದೀನಾ? ನಾನು ಹೇಳಿದ್ದು ಪೂರ್ಣವಾಗಿ ಅರ್ಥವಾಗಲಿಲ್ವಾ? ಅದರಲ್ಲಿ ಆಂಟಿ, ಅಂಕಲ್, ಚಿನ್ನಯ್ಯ ಕೂಡ ಇದ್ದಾರೆ ಎಂದಿದ್ದಳು. ಕೇಳಿದ್ದಕ್ಕೆ ಉತ್ತರಿಸದೆ ಅಧಿಕ ಪ್ರಸಂಗಿತನ ತೋರಿಸ್ತಾಳೆ. ಹೇಗೋ ಹುಷಾರಾಗಿದ್ದಾಳೆ ತಾನೆ. ಹಳೆಯದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಬಾರ್ದಾ? ಅವಳಿಗೆ ನನ್ನೊಂದಿಗೆ ಸಮಯ ಕಳೆಯಲೇ ಆಗುತ್ತಿಲ್ಲ. ಮನೆಯಲ್ಲಿ ಎಲ್ಲರೂ ಇರುತ್ತಾರೆ. ಕಾರಿನಲ್ಲೂ ಕೂಡ ಹೆಚ್ಚು ಮಾತನಾಡಲು ಆಗೋದಿಲ್ಲ. ಕಾಲೇಜ್ಗೆ ಹೊರಡುವಾಗ ಒಂದು ರೀತಿ ಗೊಂದಲದಲ್ಲೇ ಇರುತ್ತಾಳೆ. ಬರುವಾಗ ಆಯಾಸಗೊಂಡಂತೆ ಕಾಣುತ್ತಾಳೆ. ಒಮ್ಮೆ ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗಬೇಕು. ಹೇಗೋ ಕೊಂಡುಕೊಳ್ಳುತ್ತಿರುವ ಈ ಹಳೆ ಬಂಗ್ಲೆ ನೋಡಲು ಹೋಗಬೇಕು ಎಂದುಕೊಂಡಿದ್ದೇನೆ. ಏನಾದರೂ ಹೇಳಿ ಒಪ್ಪಿಸಿ ಇವಳನ್ನು ಜೊತೆಗೆ ಕರೆದುಕೊಂಡು ಹೋದರೆ ಹೇಗೆ? ಹೇಳಿಕೊಂಡವನು ಅವಳನ್ನೇ ನೋಡಿದ. ಪೂರ್ಣವಾಗಿ ಗುಣಮುಖವಾಗಿದ್ದಾಳೆ ಎನ್ನುವುದು ಸ್ಪಷ್ಟವಾಗಿತ್ತು. ಕೆನ್ನೆಯ ಕೆಂಪು ಬಹಳವಾಗಿ ಆಕರ್ಷಿಸಿದಾಗ ಮತ್ತಿಗೆ ಒಳಗಾದವನಂತೆ ತುಂಬು ಕೆನ್ನೆಗೆ ಗಾಢವಾಗಿ ಚುಂಬಿಸಿದ. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.